ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ. ಇವತ್ತೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಊರಿಗೆ ಹೊರಟಿದ್ದೀನಿ. ಯಾಕೆ ಹೋಗ್ತಿದ್ದೀನಿ ಅಂದರೆ 1 ವೀಕ್ ಲೀವ್ ತಗೊಂಡು ಊರಿಗೆ ಹೋಗ್ತಿದ್ದೀನಿ. ಯಾಕೆ ಹೋಗ್ತಿದ್ದೀನಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ. ಹೊರಡುವ ಇನ್ನು. ಇವತ್ತು ನಾನು ಹೋಗ್ತಿರೋ ರೂಟ್ ಬಂದುಬಿಟ್ಟು ಶಿರಡಿ ಘಾಟ್ ಮೇಲೆ. ನೋಡುವ ಯಾವ ರೀತಿ ಎಲ್ಲ ವ್ಯೂಸ್ ಇದೆ, ಮಳೆ ಇದೆಯಾ ಏನು ಅಂತ. ಇವಾಗ ಗಂಟೆ ಸುಮಾರು 10 ಕಾಲಾಗ್ತಾ ಬಂತು. ಇವಾಗ ಟೂ ವೀಲರಲ್ಲಿ ಹೋಗ್ತಿರೋದು. ಬನ್ನಿ ಹೊರಡೋ. ಇವಾಗ ನೆಲಮಂಗ್ಲ ದಾಟಿ ಇವಾಗ ಹೈವೇ ಇರ್ತಿದ್ದೀನಿ. ಮ್ಯಾಂಗ್ಳೂರ್ ಹೈವೇ ಉಜಿರೆಗೆ ನಾನು ಹಾಕೊಂಡಿರೋದು. ಬ್ರೇಕ್ ತಗೊಂಡು ಊರಿಗೆ ಹೋಗಿ ಬರುವಂತ ಈ ಲೀವ್ ತಗೊಂಡದ್ದು. ಇಷ್ಟೇ ರೀಸನ್, ಬೇರೆ ಏನಿಲ್ಲ. ಅದೇ ಸರೌಂಡಿಂಗ್ಸ್ ನೋಡ್ಕೊಂಡು ಚಾರ್ಮಾಡಿ ಅಲ್ಲ ಸಾರಿ ಶಿರಾಡಿ ವ್ಯೂ ನೋಡಿಕೊಂಡು ಆ ನೇಚರ್ನ ಫೀಲ್ ಮಾಡಿಕೊಂಡು ಹೋಗೋದ್ರಲ್ಲಿ ಒಂಥರ ಮಜಾ ಇದೆ. ಸ್ವಲ್ಪ ಪೀಸ್ ಆಗುತ್ತೆ, ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ಅದಕ್ಕೋಸ್ಕರ ಇವತ್ತು ಈ ಸಲ ಗಾಡಿಯಲ್ಲಿ ಹೋಗ್ತಿದ್ದೀನಿ. ಕಾಲಿಗೆ ಹೊರಟಿರೋದು ನಾನು. ಗೂಗಲ್ ಮ್ಯಾಪ್ ಪ್ರಕಾರ 5.5 hours ತೋರಿಸ್ತಿದೆ ಉಜಿರೆಗೆ. ಬಟ್ ಆ್ಯಕ್ಚುಲ್ ಆಗಿ ಗೊತ್ತಿಲ್ಲ ಅದೆಷ್ಟು ಸ್ಪೀಡಿಗೆ ತೋರಿಸ್ತಿದೆ ಅಂತ. ನನ್ನ ಲಿಮಿಟ್ ಅಂದರೆ 60, 70, 80 ಹೋಗುತ್ತಿದೆ ಅಷ್ಟೇ. ಶಿರಡಿ ಘಾಟ್ ವ್ಯೂ ತೋರಿಸ್ತಾ ಹೋಗ್ತೀನಿ. ಇರುತ್ತೆ, ನೇಚರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಅದು ತುಂಬ ಇಷ್ಟ ಆಗ್ಬೋದು. ಲಗೇಜ್ ಒಂದು ಹಿಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಬೇರೆ ನೋಡಬೇಕು ಯಾವ ರೀತಿ ಆಗ್ತದೆ ಅಂತ. ಹೋದ್ಸಲಿ ಗಾಡಿ ಬೆಂಗಳೂರಿಗೆ ತರುವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ಬರು ಇದ್ವಿ. ಬಟ್ ಈ ಸಲ ನಾನು ಒಬ್ಬನೇ ಹೋಗ್ತಿರೋದು. ಅದೇ ನೋಡಬೇಕು, ಒಬ್ಬನೇ ರೈಡ್ ಮಾಡಬೇಕು. ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ತಗೊಂಡು ರೈಡ್ ಮಾಡಬೇಕು. ಗಾಡಿಗೂ ರೆಸ್ಟ್ ಬೇಕು, ನನಗೂ ರೆಸ್ಟ್ ಬೇಕು. ಇನ್ನು ಒಂದು ಗಂಟೆಗೆ ನಿಲ್ಲಿಸ್ತೀನಿ ಅಂತ ಇದ್ದೀನಿ. ಇಲ್ಲಾಂದರೆ ಹಾಸನ ಮಾತ್ರ ಬರುವಾಗ ಎಲ್ಲಾದರೂ ಸ್ಟಾಪ್ ಮಾಡಬೇಕು. ಆ ಥರ ಪ್ಲ್ಯಾನ್. ಬನ್ನಿ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿರೋ ವ್ಯೂಸ್ ಇದ್ದರೆ ಅಲ್ಲಿ ಮಾತಾಡ್ತಾ ಹೋಗ್ತೀನಿ. ಇವತ್ತು ಸ್ವಲ್ಪ ಬಿಸಿಲು ಇದೆ, ಬಟ್ ಅಷ್ಟೇನು ಗೊತ್ತಾಗ್ತಿಲ್ಲ, ಲೈಟಾಗಿದೆ. ಇನ್ನು ಮಧ್ಯಾಹ್ನ ನಂತರ ಮಳೆ ಬಂದರೆ ಸತ್ಯವಾಗ್ಲೂ ರೈಡ್ ಮಾಡುವಾಗ ತುಂಬ ಖುಷಿ ಆಗ್ತದೆ ಮಳೆ ಬಂದರೆ. ಯಾಕೆಂದರೆ ಈ ಬಿಸಿಲಿಗೆ ನಾವು ರೈಡ್ ಮಾಡಿರ್ತೀವಲ್ಲ, ಸಡನ್ನಾಗಿ ಮಳೆ ಬಂದರೆ ಒಂಥರ ಖುಷಿ ಆಗುತ್ತೆ. ಆ ಥರ. ಅದಕ್ಕೆ ಇದು ವ್ಯೂಸ್ ನೋಡಿ ಯಾವ ರೀತಿ ಇದೆ ಅಂತ. ನಮ್ಮ ಕಡೆ ಅಂದರೆ ನಮ್ಮೂರ ಸೈಡು ಈ ಥರ ಎಲ್ಲ ಇಷ್ಟು ಫ್ಲ್ಯಾಟ್ ಆಗಿರೋದಿಲ್ಲ ಏರಿಯಾ. ಏನಿದ್ರೂ ಗುಡ್ಡ ಪ್ರದೇಶ ಆ ಥರನೇ ಇರೋದು. ಬೆಟ್ಟಗಳು ಜಾಸ್ತಿ ನಮ್ಮ ಕಡೆ. ಅಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ಇವಾಗ ಒಂದು ರೆಸ್ಟ್ ಕೊಟ್ಟಿದ್ದೀನಿ. ಸ್ಟಾಪ್ ಫಸ್ಟ್ ಇದು ಒಂದು 25 ಕಿಲೋಮೀಟರ್ ಹೋದ್ರೆ ಹಾಸನ ಸಿಗುತ್ತೆ. ಇದೇ ಫಸ್ಟ್ ಸ್ಟಾಪ್ ಕೊಡ್ತಿದ್ದೀನಿ, ರೆಸ್ಟ್ ಕೊಡ್ತಿದ್ದೀನಿ. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಹೋಗೋದು. ಸುಸ್ತಾಯ್ತು. ಒಂದೇ ಸ್ಟ್ರೆಚ್ಚಲ್ಲಿ ಇಲ್ಲಿವರೆಗೂ ಬಂದೆ. ಇನ್ನು 25 ಕಿಲೋಮೀಟರ್ ಹೋದ್ರೆ ಹಾಸನ ಸಿಗುತ್ತೆ. ನೋಡು. ಸಕಲೇಶ್ಪುರ ರೀಚ್ ಆದೆ ಇವಾಗ. ಇನ್ನು ಘಾಟಿ ಸ್ಟಾರ್ಟ್, ಶಿರಡಿ ಘಾಟ್. ರೋಡೆಲ್ಲ ಹೊಸದಾಗಿ ಮಾಡಿದ್ದಾರೆ. ಇಲ್ಲಿ ಮಾಡಿದ್ದಾರೆ, ಕೆಳಗೆ ಘಾಟಲ್ಲಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಎಲ್ಲ ಚೆನ್ನಾಗಿದೆ ರೋಡು. ನನಗೆ 2 ರೂಟಿಂದ ನನಗೆ ಉಜಿರೆ ನನ್ನ ಊರಿಗೆ ಹೋಗ್ಬೋದು. ಫಸ್ಟ್ ರೂಟ್ ಬಂದುಬಿಟ್ಟು ಇದೆ ಶಿರಡಿ ಘಾಟ್. ಇದು ನನಗೆ ಸ್ವಲ್ಪ ಹತ್ತಿರ. ನಾನು ಬೆಂಗಳೂರಿಂದ ಬರುವಾಗ ಇದು ನನಗೆ ತುಂಬ ಹತ್ತಿರ ಆಗುತ್ತೆ. ಇನ್ನೊಂದು ರೂಟ್ ಬಂದುಬಿಟ್ಟು ಚಾರ್ಮಾಡಿ. ಅಂದರೆ ನಾನು ಹಾಸನಿಂದ ಬೇಲೂರು ರೂಟ್ ತಗೊಂಡು ಮೂಡಿಗೆರೆ ಆಗಿ ಚಾರ್ಮಾಡಿ ಬರಬೇಕು. ಆ ರೂಟ್ ಸ್ವಲ್ಪ ದೂರ ಆಗುತ್ತೆ ಇದಕ್ಕಿಂತ. 1 hour ಏನೋ ಹೆಚ್ಚು ಕಮ್ಮಿ ಅಷ್ಟೇ. ಬಟ್ ಅದರಲ್ಲಿ ವೆಹಿಕಲ್ಸ್ ಇಷ್ಟು ಇರಲ್ಲ. ವೆಹಿಕಲ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇದರಲ್ಲಿ ವೆಹಿಕಲ್ಸ್ ಜಾಸ್ತಿ, ಯಾಕಂದರೆ ಇದು ಹೈವೇ ಇದ್ದ ಕಾರಣ ವೆಹಿಕಲ್ಸ್ ಜಾಸ್ತಿ. ಆದರೂ ಇವತ್ತು ನಿಮಗೆ ಡೇ ಹೊರಟಿದ್ದಲ್ಲ, ಬೇಗ ರೀಚ್ ಆಗಬೇಕು ಅಂತ ಈ ರೂಟಲ್ಲಿ ಬಂದಿದ್ದು ನಾನು. ಹಾಗೆ ನೋಡಿ ಸ್ಟಾರ್ಟ್ ಆಯಿತು. ನೋಡಿ, ಹಳೆ ರೋಡೆಲ್ಲ ಆ ಕಡೆಯಿಂದ ಇದೆ. ಇದೆಲ್ಲ ಹೊಸ ರೋಡು ಘಾಟಲ್ಲಿ ಮಾಡಿರೋದು.
ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಮಾಡಿದರೆ ತುಂಬ ಬೇಗ ರೀಚ್ ಆಗ್ಲಿಕ್ಕೆ ಆಗುತ್ತೆ. ನಾವು ಮಂಗಳೂರಿಗೆ ರೀಚ್ ಆಗುವವರೆಗೂ ಬೇಗ ರೀಚ್ ಆಗ್ಬೋದು, ಮತ್ತು ಧರ್ಮಸ್ಥಳ ರೀಚ್ ಬರುವ ಅವರಿಗೂ ಬೇಗ ರೀಚ್ ಆಗಲಿಕ್ಕೆ ಆಗುತ್ತೆ. ಕಂಪ್ಲೀಟಾಗಿ ಆಗಬೇಕು ಈ ರೋಡ್. ಗೊತ್ತಿಲ್ಲ ಎಲ್ಲಿವರೆಗೂ ಆಗಿದೆ ಅಂತ ಗೊತ್ತಿಲ್ಲ. ಒಮ್ಮೆ ನೀವು ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅದರ ಕರ್ವು ಮತ್ತು ಅದರ ವ್ಯೂ ಅಂತೂ ಸಖತ್ತಾಗಿದೆ. ಚಾರ್ಮಡಿಯಲ್ಲಿ ಮೇಲೆ ಟಾಪ್ ವ್ಯೂ. ಅದು ನೀವು ಮಾನ್ಸೂನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಹೋಗಬೇಕು. ಮತ್ತು ಮಾನ್ಸೂನ್ ಆದಮೇಲೆ ಹೋದರೆ ನಿಮಗೆ ವ್ಯೂಸ್ ಕಾಣಲ್ಲ, ಫುಲ್ ಫಾಗ್ ಅಲ್ಲೇ ಕವರ್ ಆಗುತ್ತೆ. ಅದಕ್ಕೆ ಚೆನ್ನಾಗಿರುತ್ತೆ ಮಾತ್ರ. ನೀವು ಮಾನ್ಸೂನಲ್ಲಿ ಹೋಗಿ ಚಾರ್ಮಾಡಿಗೆ, ಸಖತ್ತಾಗಿರುತ್ತೆ ಮಾನ್ಸೂನ್ ಸ್ಟಾರ್ಟ್ ಆಗುವಾಗ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಕಂಪ್ಲೀಟ್ ಆಗಿಲ್ಲ, ಅಂಡರ್ ಕನ್ಸ್ಟ್ರಕ್ಷನ್. ಇಲ್ಲೆಲ್ಲ ಕಂಪ್ಲೀಟ್ ಆಗಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲೆಲ್ಲ ಏನೆಲ್ಲ ಆಗಿದೆ ಅಂತ ಗೊತ್ತಿಲ್ಲ. ಇವಾಗ ಒನ್ ವೇ ನೋಡಿ, ಇಲ್ಲಿ ಒನ್ ವೇ. ಆ ಕಡೆದ್ದು ಕ್ಲೋಸ್ ಮಾಡಿದ್ದಾರೆ ಅನಿಸುತ್ತೆ. ಯಾಕೆ ಅಂದರೆ ಹೋದ ಸಲಿಯ ಏನೋ ಇದು ಗುಡ್ಡ ಕುಸಿತ ಆಗಿ ಫುಲ್ಲು ಮಣ್ಣೆಲ್ಲ ರೋಡಿಗೆ ಬಂದಿತ್ತು. ಆ ಕಾರಣದಿಂದ ಆ ಕಡೆ ಇನ್ನೂ ವರ್ಕ್ ಆಗ್ತಾನೆ ಇದೆ. ನಾನು ಅವಾಗ ಬಂದಾಗಲೂ ಆಗ್ತಾನೆ ಇತ್ತು, ಇವಾಗಲೂ ಆಗ್ತಾನೆ ಇದೆ. ಕಂಪ್ಲೀಟ್ ಅಂತೂ ಆಗಿಲ್ಲ. ಇದೆ ಒಮ್ಮೆ, ಇವಾಗ ನೋಡುವ ಎಲ್ಲಿವರೆಗೂ ಒಮ್ಮೆ ಇದೆ ಅಂತ. ಇಲ್ಲಿ ಹೆವಿ ಗಾಡಿ ಅಂದರೆ ದೊಡ್ಡ ದೊಡ್ಡ ಗಾಡಿಯೇ ಜಾಸ್ತಿ ಬರ್ತದೆ, ಟ್ರಾನ್ಸ್ಪೋರ್ಟ್ ವೆಹಿಕಲ್ಸೇ ಜಾಸ್ತಿ. ಯಾಕಂದರೆ ಇದು ರೂಟ್ ಇರೋದೇ ಟ್ರಾನ್ಸ್ಪೋರ್ಟ್ ರೂಟು. ಯಾಕಂದರೆ ಇದು ಮಂಗಳೂರು ಹೈವೇ ಅಲ್ಲ, ಸೊ ಅದರಿಂದ. ವ್ಯೂ ನೋಡಿ, ಇಲ್ಲಿ ಮಳೆ ಬೀಳ್ತಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಇನ್ನು ಬಿಸಿಲೇ ಇದೆ. ಊರಲ್ಲಿ ರೀತಿದೆ ಅಂತ ಗೊತ್ತಿಲ್ಲ, ಮೋಡ ಕವಿದ ವಾತಾವರಣ ಆ ಕಡೆ ಕಾಣಿಸ್ತಿದೆ. ನೋಡುವ ಮುಂದೆ ಹೋಗ್ತಾ ಯಾವ ರೀತಿ ಇದೆ ಅಂತ. ಕೇಸರಿ ಧ್ವಜ ರಾಜಸ್ಥಾನ ಉಂಟು. ನೋಡಿ, ಇದೆ ನಾ ಹೇಳಿದ ಟೆಂಪಲ್ ಚೌಡೇಶ್ವರಿ. ಆಯ್ತು, ಆಲ್ಮೋಸ್ಟ್ ಇಲ್ಲಿಗೆ ಘಾಟ್ ಎಂಡ್ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ 2-3 ಕಿಲೋಮೀಟರ್ ಹೋದರೆ ಗುಂಡ್ಯ ಸಿಗುತ್ತೆ. ಅಲ್ಲಿಗೆ ಗಡಿಘಾಟ್ ಎಂಡ್. ಗುಂಡ್ಯದಿಂದ ಮತ್ತೆ ನಾರ್ಮಲ್ ಚೆನ್ನಾಗಿದೆ ರೋಡು. ನೋಡಿ ಅಲ್ಲಿ ನೋಡಿ, ಟ್ರೈನ್ ಹೋಗ್ತಿದೆ ನೋಡಿ, ಕರೆಕ್ಟ್ ನೋಡಿ ಗೈಸ್. ಮೇಲೆ ಗೂಡ್ಸ್ ಟ್ರೈನ್. ದಿಸ್ ಈಸ್ ಇಂಡಿಯಾ. ನಾನು ಹೇಳ್ದಂಗೆ 4 ಕಿಲೋಮೀಟ್ರ್ ಅಲ್ಲಿಂದ, ಟೆಂಪಲಿಂದ ಇಲ್ಲಿಗೆ 4 ಕಿಲೋಮೀಟರು. ಮೇಲಿಂದ ಘಾಟ್ ಇಲ್ಲ. ಆಯ್ತು, ಇಲ್ಲಿಗೆ ಲಾಸ್ಟು. ಈ ಪ್ರಕಾರ 5 ಗಂಟೆಗೆ ರೀಚ್ ಆಗ್ತೀನಿ ಅಂತ ಇದ್ದೀನಿ. ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ, ಊಟನೂ ಮಾಡಿಲ್ಲ, ಬರೀ ನೀರು ಕುಡಿಬೇಕು ಇವಾಗ. ಇಲ್ಲೆಲ್ಲ ಸ್ಟಾಪ್ ಮಾಡಿ ನೋಡುವ 5 ಗಂಟೆಗೆ ರೀಚ್ ಆಗ್ತೀನಾ ಏನು ಅಂತ. ಆ ಕಡೆ ಮೋಡ ಇದಾಗಿದೆ. ನನ್ನ ಪ್ರಕಾರ ಮನೆ ಕಡೆ ಬರ್ತಿರ್ಬೋದು ಮಳೆ, ಇಲ್ಲಾಂದರೆ ಮಳೆ ಬರುವ ಸಾಧ್ಯತೆ ಇರ್ಬೋದು. ಅದು ಚೆನ್ನಾಗಿದೆ, ವೆದರ್ ಅಂತೂ ಸೂಪರ್ ಆಗಿದೆ. ಇಷ್ಟ ಆಯ್ತು ನನಗೆ. ಸೊ ನಾನಿವಾಗ ಕೊಕ್ಕಡೆ ರೀಚ್ ಆದೆ. ಸೌತಡ್ಕ ಶ್ರೀ ಗಣಪತಿ ಕ್ಷೇತ್ರಕ್ಕೆ ಹೋಗೋ ದಾರಿ. ಲೆಫ್ಟ್ ಹೋಗಬೇಕು, ಸ್ಟ್ರೈಟ್ ಹೋದರೆ ಶಿಶಿಲ ದೇವಸ್ಥಾನಕ್ಕೆ ಹೋಗುತ್ತೆ. ಅದು ಡೈರೆಕ್ಟಾಗಿ ಆ ದಾರಿ. ಇಲ್ಲಿ ರೋಡ್ ಸೈಡಲ್ಲಿ ಪುಲ್ಜರ್ ಸೋಡಾ ಮತ್ತು ಪೆಲಕ್ಕಾಯಿ ಅಂದರೆ ಹಲಸಿನ ಹಣ್ಣು ಎತ್ತನಲ್ಲ, ಸೊ ಎಲ್ಲ ಸೆಲ್ ಮಾಡ್ತಿದ್ದಾರೆ, ನೋಡ್ಬೋದು. ಕುಡಿಯುವ ಅಂತ ಇದ್ದೀನಿ ನಾನು, ಆದರೆ ಎಲ್ಲಿ ಕುಡಿಯೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲೇ ಕುಡಿಯೋಣ ಬನ್ನಿ. ರೀಚ್ ಆದೆ. ಜನ ಇದ್ದಾರೆ ಧರ್ಮಸ್ಥಳದಲ್ಲಿ ಇವಾಗಲೂ. ಅವರಿಗೆ ಎಷ್ಟು ಜನ ಇದ್ದಾರೆ ಅಂತ.
ಇರುವಂತಹ ರಾಮ ಮಂದಿರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ. ಧರ್ಮಸ್ಥಳಕ್ಕೆ ಬಂದವರೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ, ಗೊತ್ತಿದ್ದವರು. ಇಲ್ಲಿಗೆ ರೀಚ್ ಅದೇ 4:35 ಟೈಮು. ನಿಮಗೆ ಇವಾಗ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಗಡೇಕಲ್ಲು. ಇದು ನಮ್ಮ ಮನೆ ಹತ್ರನೇ ಇರೋದು. ಮನೆ ಹತ್ರ ಅಂದರೆ ತುಂಬ ಹತ್ರ. ಎದುರುಗಡೆ ಗಾಡಿ ಇದ್ದ ಕಾರಣ ನಮಗೆ ಕ್ಲೀನ್ ವ್ಯೂ ಸಿಗ್ತಿಲ್ಲ. ನೋಡಿ SDM ಕಾಲೇಜು. ಗಾಡಿ ಹೋಗಲಿ, ನಾನು ನಿಧಾನಕ್ಕೆ ಹೋಗ್ತೀನಿ, ಆವಾಗ ನಿಮಗೆ ಆ ವ್ಯೂ ಸಿಗುತ್ತೆ ಕರೆಕ್ಟಾಗಿ, ಗಡೇಕಲ್ ವ್ಯೂ. ಈ ಗಾಡಿ ಇದ್ದ ಕಾರಣ ನಿಮಗೆ ಕ್ಲಿಯರಾಗಿ ಸಿಗ್ತಿಲ್ಲ ವ್ಯೂ. ಶಿ ಮಿಸ್ ಆಯ್ತು ಗಡೇಕಲ್. ದ್ವಾರ ಸೂರ್ಯದ್ವಾರ ಎಂಟ್ರಿ ಕೊಟ್ಟಾಯಿತು. ಇದು ನೋಡಿ ಗೋಪುರ ಯಾವ ರೀತಿ ಕಾಣಿಸ್ತಿದೆ ಅಂತ. ಮೊನ್ನೆ ಅಷ್ಟೇ ಬ್ರಹ್ಮ ಕಳಶೋತ್ಸವ ಆಗಿದ್ದು. ಸೊ ಇಲ್ಲಿಂದ ಒಂದು 15 ನಿಮಿಷ ದಾರಿ ಮನೆಗೆ. ಗೈಸ್ ಫೈನಲಿ ರೀಚ್ ಆದೆ ಮನೆಗೆ. ಗಂಟೆ 6 ಆಯ್ತು. ಅದು ಸ್ವಲ್ಪ ಅಕ್ಕನಿಗೆ ವೆಯ್ಟ್ ಮಾಡಿ ಇಷ್ಟೊತ್ತಾಯ್ತು. ಸೊ ಇನ್ನು ನಾಳೆ ಸಿಗುವ. ಇಲ್ಲಿಗೆ ಲಾಗನ್ ಎಂಡ್ ಮಾಡ್ತೀನಿ. ಬಾಯ್, ಟಾಟಾ.